ತಿಳಿದು ನೋಡಿ. ಹೌದಲ್ಲ? 9 ಗಶಿ ಪ್ಯಾಟಿ ಬಾಜಾರ, ಅಲ್ಲಿ ಇರುವರು 6 ಮಂದಿ ದಲಾಲ್ಯಾರ. ಪಟ್ಟಣ ಶೆಟ್ಟಿ ಎಂಬ ಸೌಕಾರ, ಆತನ ಹತ್ತೀರ ಮಾಡಿಕೋ ವ್ಯಾಪಾರ. ಬಂಗಾಲಿ ಸಂತಿ ಬಲು ಗಡಬಿಡಿ, ಸುಳ್ಳೆ ಭ್ರಾಂತಿ ಗಟ್ಟು ತಿರುಗಬೇಡೋ ಇಯಲು ಕೂಡಿ. ಏನನ್ನ ಗುರುಗಳಲ್ಲಿ ಬೇಡಬೇಕು, ದೇವರಲ್ಲಿ ಬೇಡಬೇಕು ಅನ್ನೋದನ್ನ ವಿಚಾರ ಮಾಡಲಿಲ್ಲ. ಕಳತನೇ ಸಾಧಿಸಲ್ದೆಪ್ಪ, ಮತ್ತು ನೀ ಆಶೀರ್ವಾದ ಮಾಡಬೇಕು ಎಂತಿಂಥವ್ರಿಗೆಲ್ಲ ಏನೇನು ಮಾಡ್ತಿ ಅಂತಂದಾಗ, ಆಯಿತು ಮಗನ, ನಿನಗೇನು ಸಾಧಿಸಲಾಗ್ಯದ ನಾ ಮಾಡಿ ಕೊಡ್ತೀನಿ, ಆದ್ರೆ ನನ್ನ ಮಾತು ನೀ ಕೇಳತ್ತ ಅಂದ್ರೆ ನಾ ನಿನಗೆ ಆಶೀರ್ವಾದ ಮಾಡ್ತೀನಿ. ಆಯ್ತಪ್ಪ ಕೇಳ್ತೀನಿ ಅಂತ ಹೇಳಿದ್ರಂತ. ಆ ಬಳಿಕ ಆಯ್ತು ಹೋಗು, ನೀ ಎಲ್ಲಿ ಕಳ್ತನ ಮಾಡ್ಲಿಕ್ಕೆ ಹೋಗಿ ಹೋಗು, ಇವತ್ತು ರಾತ್ರಿ ನಿನಗೆ ಸಾಧಿಸ್ತದಂತೇಳಿ ಹೋದಾಗ ಅವ ಎಲ್ಲಿ ಬಂದ ಅಂದ್ರೆ ಬಬಲೇಶ್ವರಕ್ಕೆ ಬರ್ತಾನ್ರಿ. ಬಿಜಾಪುರ ಚಿಕ್ಕ 30 ಕಿಲೋಮೀಟರ್ ಅದ್ರಿ. ಜಮಖಂಡಿಗೆ ಹೋತ ಹಾದ್ಯಾಗ ಅಲ್ಲಿ ಹೋಗ್ತಾನ್ರಿ ಅವ. ಆ ಬಬಲೇಶ್ವರ ಪಟ್ಟಣದಲ್ಲಿ ಈಗ ತಾಲೂಕಾಗ್ಯದ. ಎಂ ಬಿ ಪಾಟೀಲ್ ಅವರ ಮತಕ್ಷೇತ್ರ ಅದು. ಈಗ ಅವ್ರು ನೀರಾವರಿ ಸಚಿವರಾಗಿದ್ರಲ್ಲ ಆ ಸಮಯದಲ್ಲಿ. ಆ ಬಬಲೇಶ್ವರ ಗ್ರಾಮಕ್ಕೆ ಗೊಳ್ಳೆ ಸೌಕಾರ ಅಂತ ಹೇಳಿ ಇಡೀ ಬಬಲೇಶ್ವರ ಗ್ರಾಮಕ್ಕೆ ಮುಂದಿದ್ರು. ಅವರು ತಾವ್ರದ್ದು ಕಳತನ ಮಾಡೋರು ಟೀಮೇ ಇರ್ತದ, 7-8-9 ಜನ ಇರ್ತದ. ಇಲ್ಲಿ ಮುತ್ಯನ ಆಶೀರ್ವಾದ ತಗೊಂಡ ಆ ಗೊಳ್ಳೆನ ಮನೆಗೆ ಹೋಗೆಲ್ಲ ಕಳತನ ಮಾಡಿಕೊಂಡ ಎಲ್ಲ ಗಂಟು ತಗೊಂಡು ಹೊರಗೆ ಹಾಕ್ತಿದ್ರು. ಉಳುಕಿದವರೆಲ್ಲ ಪಾರಾದರೂ ಇವ ಏನು ಮುತ್ಯ ಕಿಡಿ ಹೋಗಿದ್ದಲ್ಲ, ಇವನೇ ಆ ಮನಿ ಮಾಲಕನ ಕೈಯಾಗಿ ಸಿಕ್ಕಿಬಿದ್ದ. ಸಿಕ್ಕಿಬಿದ್ದ. ಮತ್ತು ಅವರು ಸಿಕ್ಕ ಬಳಕ ಸುಮ್ಮನೆ ಹೆಂಗೆ ಬಿಡ್ತಾರೆ, ಎಲ್ಲರೂ ಒದೆಯೋದು ಹೊಡೆಯೋದು ಹಂಗೆ ಹಿಂಗೆ ನಡೀತು. ಅವ ಹೇಳ್ತಾನೆ, ಇಲ್ರಿ ನಾ ಕಳ್ಳಲ್ಲ, ಕಳ್ಳರಿಗೆ ಎಂಜನ ಕೂತಿದ್ದೆ, ಅವ್ರು ಹೋದ ಬಳಕ ನಾ ಎದ್ದು ಓಡಾಕತ್ತೀನಿ. ಮತ್ ನೀ ಯಾರು? ನಾ ಕ್ವಾಡಗಾಡ ಸ್ವಾಮಿ ಇದ್ದೀನ್ರಿ ಅಂದತ್ತ. ಕ್ವಾಡಗಾಡ ಸ್ವಾಮಿ ಮಗನ ಈ ಟೈಮ್ದಾಗ ಈ ಕಡೆ ಯಾಕೆ? ಯಪ್ಪ 12 ದಿನ ಆಯ್ತ್ರಿ ನಾನು ಕ್ವಾಡಕ್ಕೆ ಕಳೆದು, ರಾತ್ರಿ ಹಗಲು ಕೂಡಿ ಹುಡುಕಾಡಕತ್ತೀನಿ, ಸಿಗುವಲ್ದು. ಅದಕ್ಕೆ ಇಲ್ಲಿ ಎಲ್ಲರಿ ನಿಮ್ಮ ಮನ್ಯಾಗ ಕೊಟ್ಟಿಗೆಯಾಗ ಆ ಕಡೆ ಕಡೆ ಬಂದೈತಿ ಅಂತ ಹುಡುಕಲಿಕ್ಕೆ ಬಂದೀನಿ ಅಂತ ಹೇಳಿದ್ರಂತ ಇವ ಕಳ್ಳ. ಅವಾಗ ಅವ್ರಂದ್ರಂತ, ಮಗನ ನಿನ್ನ ಕ್ವಾಡಗಿನ ಹೆಸರು ಏನದು? ನನ್ನ ಕ್ವಾಡಗಿನ ಹೆಸರು ಮಾಯಾವತಿ, ಕರಿತೇನ ಅಂತ ಕೇಳಿದ್ರಂತ. ಹ್ಞೂ ರೀ ಅಪ್ಪ, ಇತ್ತಂದ್ರೆ ಬರ್ತದ್ರಿ ನಿಮ್ಮ ಮನ್ಯಾಗ ಅಂತಂದ್ರಂತ. ಅವಾಗ ಕಳ್ಳ ಹೇಳ್ತಾನ, ಮಾಯಾವತಿ ಮಾಯಾವತಿ ಅಂತ ಕೂಗಿದ ಕ್ಷಣ ಶಿರವಾಳದ ಗೂಳಿ ಮುತ್ಯನ ಕ್ವಾಡಗಾಗಿ ಬಂದಿದ್ರಂತಲ್ಲಿ, ಮಂಗಾಗಿ ಬಂದು. ಎಂಥ ಆಶ್ಚರ್ಯ ಸಂಗತಿ. ಕಳ್ಳ ಧನ್ಯ ಧನ್ಯ ಆದ, ಅವನ ಕೈಯಿಂದ ಬಿಡುಗಡೆ ಮಾಡಿಕೊಂಡ. ಸಾಕಪ್ಪ ಇಲ್ಲಿಗೆಂದ ಬಳಿಕ ಕಳತನೆ ನಾ ಮಾಡೋದಿಲ್ಲ ಅಂತ ಅಲ್ಲೇ ಭೂಮಿಗೆ ಮುಟ್ಟಿ ಪ್ರತಿಜ್ಞೆ ಮಾಡಿದ ಶಿರವಾಳ ಮುತ್ಯ. ಇನ್ಮೇಲೆ ನಾನು ಎಂದು ಇನ್ನು ಕಳತನ ಮಾಡಲ್ಲ ಅಂತ ಹೇಳಿ ಅವ ಬಿಟ್ಟ. ಅಪ್ಪವರು ಯಾವತ್ತು ಸಂಚಾರ ಮಾಡ್ತಿದ್ರೆ ಅವ್ರು ಎಲ್ಲರೇ ವಿಚಿತ್ರ ಕಾಣಿಸ್ತಂದ್ರೆ ನೋಡುವಂಥದ್ದು ಅವರಿಗೊಂದು ಇದು ಬಹಳ ಕುತೂಹಲ. ಬಹಳ ಬಬಲೇಶ್ವರ ಭಾಗಕ್ಕೆ ಸಹಜವಾಗಿ ಸಂಚಾರ ಮಾಡ್ಕೋತ ಹೋದಾಗ ಶಿರವಾಳ ಮುತ್ಯ ಬಂದಾನಂತೇಳಿ ಊರಾಗ ಗೊತ್ತಾದ ಕೂಡಲೇ ಗೊಳ್ಳೆ ಸೌಕಾರ ಬಂದು ಇವರಿಗೆ ನಮಸ್ಕಾರ ಮಾಡಿದ್ರಂತ. ನಮಸ್ಕಾರ ಮಾಡಿ ಕಣ್ಣೀರು ಹಾಕದಂತ. ಯಪ್ಪ ನಾ ಯಾರಿಗೆ ಅನ್ಯಾಯ ಮಾಡ್ರ ಮನುಷ್ಯ, ಯಾರ ಮನಸ್ಸು ಸಹಿತ ನುಸಿಲ್ಲ ನಾನು ಜೀವನದಲ್ಲಿ. ಆದ್ರೆ ನನ್ನಂಥವನ ಮನೆಗೆ ಮೊನ್ನೆ 2 ತಿಂಗಳ ಹಿಂದೆ ನನ್ನ ಮನೆ ಕಳ್ತಾನ ಆತು, ಏನೂ ಇಲ್ಲ ಮನೆಯೊಳಗೆ, ಹ್ಯಾಂಗ್ ಮಾಡಲಿ ಅಂತಂದು ಕೂಡಲೇ
ಅದು ಮೃಗ ನಕ್ಷತ್ರನ ಇತ್ತಂತ್ರಿ. ಅವು ಬಾದ್ಮಿ ಜಾತ್ರೆ ಆಗದ ಕೂಡಲೇ ಹೋಗ್ರಿ ಅಂತ ಅಪ್ಪ ಅವರು. ಆ ಸಮಯದಲ್ಲಿ ಒಳ್ಳೆ ಸೌಕರ್ಯ ಹೇಳ್ತಾರೆ, ಏನು ಚಿಂತೆ ಮಾಡಬೇಡಪ್ಪ, ಇದಕ್ಕಿದ್ದಂಗೆ ನಿನ್ನ ಸಂಪತ್ತಾಗ್ತದೆ ಅಂಥೇಳಿ ನಿನ್ನ ಮನೆಯಾಗ ಬೀಜ ಅದಾವಲ್ಲಿ ಬಿತ್ತಾವು ತಗೊಂಡು ಬಾ ಅಂಥೇಳಿ ಅಪ್ಪವರು ಭಂಡಾರ ಚೀಲದೊಳಗಿಂದ ಭಂಡಾರ ಆ ಬೀಜದಾಗ ಹಿಂಗೆ ಹೊಡೆದ್ರಂತ. ನೋಡಪ್ಪ ಸೌಕಾರ, ಈ ಬೀಜ ಬಿತ್ತು ಹುಸಿಲ್ದೆ ಬೆಳೆಯಾಗ್ತದೆ, ಎಷ್ಟು ಕಳತನಾಗಿ ಹೋಗ್ಯಾದ ಅಷ್ಟೆಲ್ಲ ಒಂದೇ ವರ್ಷನಾಗ ಬರ್ತದೆ ಅಂತ ಹೇಳಿಬಿಟ್ರು. ಆ ರೀತಿ ಒಳ್ಳೆ ಸೌಕಾರ ಮಾಡಿದ್ರ ಅವನ ಮನೆಯನ್ನು ಕಳತನ ಆಗಿತ್ತು ನೋಡ್ರಿ. ಕಳತನ ಆಗುವುದಕ್ಕಿಂತಲೂ 3 ಪಟ್ಟು ಸಂಪತ್ತ ದವಸ ಧಾನ್ಯ ಮನೆಯಾಗ ಹಾಗೆಗೊಳದಾಗ ಹಚ್ಚಾಕ ಜಾಗನ ಸಿಗಲಿಲ್ಲಂತ. ಇಂಥ ಮಹಿಮಾ ಪುರುಷ ಸದ್ಗುರು ಗುಳೇಶ್ವರ. ಅವಾಗ ಅವ ಸದ್ಗುರುನಾಥನ ಧ್ಯಾನ ಮಾಡುತ್ತಾನೆ. 2 ಪಟ್ಟಿ ಹೆಸರಿ ಒಂದು ಸ್ವಲ್ಪ ಬುದ್ಧಿ. ಎಂಥದೋ ನಿನ್ನ ಕೈ ಗುಣ ಶಿರವಳ ಮುತ್ಯ, ನಿನ್ನಿಂದೆ ಆಯ್ತು ನನಗ ಗುಣ. ಎಂಥದೋ ನಿನ್ನ ಕೈ ಗುಣ ಗೂಳಿ ಮುತ್ಯ, ನಿನ್ನಿಂದೆ ಆಯ್ತು ನನಗ ಗುಣ. ಏಸೋ ಕಾಲನ ನಿನ್ನ ಸೇವಾ ಮಾಡಿದರ, ಏಸೋ ಕಾಲನ ನಿನ್ನ ಭಕ್ತಿ ಮಾಡಿದರ, ಮುಟ್ಟಿದ್ದೇನು ನಿನ್ನ ಋಣ ಋಣ. ಎಂಥದು ನಿನ್ನ ಕೈ ಗುಣ ಶಿರ್ವಾಳ, ಎಂಥದು ನಿನ್ನ ಕೈ ಗುಣ ಶಿರ್ವಳ ಮುತ್ಯ, ನಿನ್ನಿಂದೆ ಆಯ್ತು ನನಗ ಗುಣ. ನಿನ್ನ ನಾಮ ಎಲ್ಲರಿಗೆ ಪ್ರೇಮ, ನಿನ್ನ ನಾಮ ಜಗಕ್ಕೆಲ್ಲ ಪ್ರೇಮ. ಸವಿಲಾರದಷ್ಟು ಕೊಟ್ಟಿ ಹಣ, ಸರಿಲಾರದಷ್ಟು ಕೊಟ್ಟಿ ಹಣ. ಏಸೋ ಕಾಲನ ನಿನ್ನ ಸೇವಾ ಮಾಡಿದರೆ, ಏಸೋ ಕಾಲನ ನಿನ್ನ ಸೇವಾ ಮಾಡಿದರೆ, ಮುಟ್ಟಿದ್ದೇನು ನಿನ್ನ ಋಣ ಋಣ. ಎಂಥದು ನಿನ್ನ ಕೈ ಗುಣ ಗೂಳಿ ಮುತ್ಯ, ನಿನ್ನಿಂದೇ ಆಯ್ತು ನನಗ ಗುಣ. ಎಂಥದು ನಿನ್ನ ಕೈ ಗುಣ ಶಿರ್ವಳ ಮುತ್ಯ, ನಿನ್ನಿಂದೇ ಆಯ್ತು ನನಗ ಗುಣ. ಜಯ ಮಂಗಲ ಜಯ ನಮ महादेव भूलेश्वर महाराज की, सद्गुरु सोमलिंगेश्वर महाराज की. ಶಿರವಾಳಪುರದ ಸದ್ಗುರು ಗುಳೇಶ್ವರಪ್ಪನ ಧ್ಯಾನ ಸ್ಮರಣೆಯನ್ನ ಮಾಡುತ್ತಾ ಬಬಲೇಶ್ವರ ಕ್ಷೇತ್ರದ ಕೊಳ್ಳೆ ಸೌಕಾರವರು ಸ್ವರ್ಗ ಸುಖವನ್ನ ಪರಿವಾರದಲ್ಲಿ ಅನುಭೋಗಿಸುತ್ತಾ ಅವನ್ನ ಸ್ಮರಣೆ ಮಾಡುತ್ತಾ ಜೀವನ ಸಾಗಿಸ್ತಾ ಇದ್ರು ಅಂತ ಬರ್ತದೆ. ಬಂಧುಗಳೇ, ಒಂದ್ಸಲ ಅಪ್ಪಗಳು ಮುಗುಳು ಕೊಡಕ್ಕೆ ಹೋಗಿದ್ರು. ಬಾಳ ಪವಾಡವರು, ಎಲ್ಲಾ ಲಿಂಗರಿಗೆ ಅತ್ಯಂತ ಅಪರೂಪದ ಮಗ ಶಿರ್ವಾಳ ಗೂಳಿ ಮುತ್ಯ ಅಂತ. ಯಾಕೆ? ಲಚಾನದ ತೇರಿನ ಮೇಲೆ ಮುಗುಳು ಕೋಡ ತೇರಿನ ಮೇಲೆ ಎರಡೂ ಅಧಿಕಾರ ಇವರಿಗೆ ಕೊಟ್ಟಿದ್ರು. ಅವರು ಮುಂದೆ ಕಾಲಾಂತರ ಸ್ವಲ್ಪ ಬದಲಾಯ್ತು ಬಿಡಿದ್ರು. ಮುಗುಳು ಕೊಡಕ್ಕೆ ಹೋದಾಗ ಸ್ವಲ್ಪ ಎಲ್ಲಾ ಲಿಂಗ ಪ್ರಭುಗಳು ಮೆತ್ತಗಾಗಿರಂತ. ಅಪ್ಪವ್ರಂದ್ರತ್ಯಪ್ಪ, ಇದೊಂದ್ಸಲ ಶಿರ್ವಾಳ ಜಾತ್ರೆಗೆ ನೀ ಬರಬೇಕು, ನಿನಗನ ಮೆರವಣಿಗೆ ಮಾಡ್ತೀನಿ.
ಗೂಳೆಪ್ಪ ನನ್ಗೆ ಶಕ್ತಿ ಇಲ್ಲೋ, ನಾನು ನಡೆಯಕ್ಕಾಗಲ್ಲ, ಅವನಿ ನಿಮ್ಮಪ್ಪ ಸಿದ್ಧಾರಾಮ್ ಕರ್ಕೊಂಡು ಮೆರವಣಿಗೆ ಮಾಡು, ಇಷ್ಟೇ ಅಂತ ಹೇಳಿದ್ರಂತ. ಆಯ್ತಪ್ಪ ಪರವಾಗಿಲ್ಲ ಅನ್ನೋದ್ರೊಳಗೆ ಮತ್ತೆ ಅವ್ರು ಹೇಳಿದ್ರಂತ, ನೋಡವನಿಗೆ ಆನೆ ಮೇಲೆ ಮೆರವಣಿಗೆ ಮಾಡಬೇಕು. ಆಯ್ತ್ರಿಪ್ಪ ಅಂದ್ರಂತ. ಆಗಿನ ಕಾಲ್ರಿ ಇದು. ಬಳಿಕ ಮುಗುಳು ಕೋಡದಿಂದ ಕೋಳಿಗುಡ್ಡ ಅಂತ ಅಲ್ಲೇ ಬರುತ್ತೆ ದಾರ್ಯಾಗ. ಕೋಳಿಗುಡ್ಡದ ಮ್ಯಾಗಿಂದ ಹಾಯ್ದು ಹೊಂಟಿದ್ರು. ಆನೆಯ ಒಬ್ಬ ಕಟ್ಕೊಂಡು ಕೂತಿದ್ದಂತ. ಹೋಗಿ ಅವನ್ನ ಕೇಳಿದ್ರು, ಆನೆ ಏನಪ್ಪ, ಏನು ತಗೋತಿ? ಹಿಂಗೆ ಮೆರವಣಿಗೆ ಅದನ್ನ ಮೂರ ಕಾರ್ಯಕ್ರಮ ಮಾಡಬೇಕು ಅಂದಂದು ಕೂಳಿ, ಎಲ್ರಿಯಪ್ಪ ಎಲ್ಲಿ ಅಂತ ಕೇಳಿದಂತ. ಸೊಲ್ಲಾಪುರಕ್ಕೆ. ಛೇಷ ಎಲ್ಲಿ ಸೊಲ್ಲಾಪುರಪ್ಪ, ಎಲ್ಲಿ ಏನು, ಅಷ್ಟು ದೂರ ನನಗೆ ಬರೋಕ್ಕಾಗಲ್ಲ. ನೋಡೋ ಮಹಾತ್ಮರಿಗೆ ನಿನ್ನ ಆನೆ ಮೇಲೆ ಕುಡಿಸೋದೈತೆ ಮಗನ, ವಲ್ಲ ಅನ್ಬೇಡ ಅಂತ ಅಪ್ಪವ್ರು ಹೇಳಿದ್ರಂತ. ಯಪ್ಪ ಎಲ್ಲಿ ಸೋಲಾಪುರ, ಎಲ್ಲಿ ಮುಗಳು ಕೂಡ, ಎಲ್ಲಿದ್ದು ಕೋಳಿಗುಡ್ಡ, ಏನು ಸನಿಯ ಸಾರ 200 ಕಿಲೋಮೀಟರ್ ಮೇಲದ, 200 ಕಿಲೋಮೀಟರ್ ಮೇಲದ, 200 ಕಿಲೋಮೀಟರ್ ಮೇಲದ, ನನ್ನಿಂದ ಸೆಚೆ ಆಗುದಿಲ್ಲ ಅಂತ ಹೇಳ್ದಂತ ಅಪ್ಪವ್ರ ಮನಸ್ಸಿನಾಗ ಚಿಂತೆ ಆಯ್ತು. ಚಿಂತೆಯಾಗಿ ಶಿರೊಳಕ್ಕೆ ಬಂದರು. ಅಪ್ಪ ಎಲ್ಲ ಲಿಂಗರಿ ಹಿಂಗೆ ಆಜ್ಞೆ ಮಾಡ್ದ, ಆನೆಯವ್ರಿಗೆ ಹಿಂಗಂದ, ಇನ್ನೆಲ್ಲಿ ಆನೆ ಹುಡುಕ್ಬೇಕು ಅಂತೇಳಿ ಚಿಂತೆ ಮಾಡ್ಕೊತ ಬರೋದಾಗ ಇವ್ರು ಏನಾ ಬಿಜಾಪುರಕ್ಕೆ ಬಂದಿಲ್ಲ, ಆನೆಗೆ ಹೊಡೆ ಕಡತ ಚಾಲು ಆಯ್ತಂತೆ. ಬಿದ್ದು ಕಿಡಿ ಒದ್ದಾಡ್ದಂಗ ಆನೆ ಒದ್ದಾಡಕತ್ತು. ಆನೆ ಮಾಲಕ್ ಎಲ್ಲ ಕಡೆ ಉಪಚಾರ ಮಾಡ್ತಾನ. ಎಂತಿಂತ ಡಾಕ್ಟರ್ಗೆ ತಂದ್ರು ಕೂಡ ಆನೆ ಹೊಟ್ಟಿ ಕಡಿತವನ್ನು ಕಡಿಮೆ ಮಾಡಕ್ಕೆ ಯಾರ ಕಡೆಯಿಂದ ಆಗಲಿಲ್ಲ. ಕೊನೆಗೆ ಮತ್ತು ಆ ಭಾಗದಲ್ಲಿ ಎಲ್ಲ ಲಿಂಗ ಪ್ರಭುಗಳು ಪ್ರಭಾವಿತವಾಗ ಅಪ್ಪನರಿಗೆ ಹೋಗಿ ಕೇಳಬೇಕು, ಇದ್ರ ಪರಿಹಾರ ಏನದ, ಅವನ ಏನಾದರೂ ಬೂದಿಗಿದು ಕೊಟ್ಟ ಅಂತಂದ್ರೆ ಆರಾಮಾದಿತ್ತಂತ ಹೇಳಿ ಆನೆ ಮಾಲಕ್ ಅಲ್ಲಿ ಹೋಗ್ತಾನೆ. ಮುಗಳು ಕೊಡದಾಗಪ್ಪ ಮುಕ್ತಿ ಮಂದಿರದ ಕುತ್ಕೊಂಡಿದ್ದ, ಹೋಗಿ ಸಾಷ್ಟಾಂಗ ಹಾಕ್ತಾನೆ. ಯಪ್ಪ ನಾನು ಕೋಳಿಗುಡ್ಡದ ಆನೆಯವ, ಏನಾಗ್ಯದೋ, ಯಾಕೆ ಬಂದಿ? ಯಪ್ಪ ಆನೆ ಹೊಟ್ಟಿ ಕಡತ ಎದ್ದೈತಿ, ಒಟ್ಟ ಕಡಿಮೆನೆ ಆಗಲ್ದು. ಎಲ್ಲ ಡಾಕ್ಟ್ರನ್ನ ತೋರಿಸಿವಿ, ಎಲ್ಲ ವೈದ್ಯರನ್ನ ತೋರಿಸಿವಿ, ಆದ್ರೆ ಯಾರ ಔಷಧ ಮುಖನವ್ರಿಗೆ ಗುಣಮುಖ ಆಗಲಿಲ್ಲ. ಅದಕ್ಕೆ ತಾವೇನಾದರೂ ಪ್ರಸಾದ ಕೊಟ್ಟು ಆಶೀರ್ವಾದ ಮಾಡಿದರೆ ನನ್ನ ಹೆಂಡತಿ ಮಕ್ಕಳು ಉಳಿತಾರೆಪ್ಪ, ಆನೆ ಮೇಲೆ ನನ್ನ ಜೀವನ ಅದ ಅಂತ ಗಳ 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 ಅಳ್ಳಕತ್ತ. ಸುಳಿ ಮಗನ, ಆನೆ ನಿನಗೆ ಮೆರವಣಿಗೆ ಕೇಳಿದ್ರೆ ಕೊಡ್ಲಿಲ್ಲ. ಅವನಿಗೆ ಶಿರವಾಳ ಗುಳಿ ಮುತ್ತೆ ಬಂದಿದ್ದ, ಅವನ್ ಮನಸ್ಸು ನೋಸ್ತು. ಅವ ಇನ್ನ ಮಠಕ್ಕೆ ಹೋಗೋ ತನಕ ಚಿಂತೆ ಮಾಡಾಕತ್ಯಾನ. ಅವನ ಚಿಂತೆ ಹೆಂಗೆ ಹೆಚ್ಚಿಗಾಗ್ತದ ಹಂಗ ನೀನು ಆನೆದು ಹೊಟ್ಟೆ ಕಡತ ಹೆಚ್ಚಿಗಾಗ್ತದ ಮಗನ. ಶಿರವಾಳ ಗುಳಿ ಮುತ್ತನ ಮಾತು ಯಾರಿಗೆ ಮೇರಾಕ್ ಬರುದಿಲ್ಲ. ಆನೆ ತರ್ತೀನಿ ಅಂತ ಸಂಕಲ್ಪ ಮಾಡು, ನೀ ಹೋಗರದಾಗ ಆನೆ ಮೇವು ತಿತ್ತದ ಅಂತ ಹೇಳಿದ್ರೆ ತೆಲ್ಲಪ್ಪ ಮಹಾರಾಜರು, ಎಲ್ಲಾ ಲಿಂಗ ಪ್ರಭುಗಳು ಇಷ್ಟು ಮಾತನ್ನ ಕೇಳಿದ ಆನೆ ಮಾಲಕ ವಾಪಸ್ ಆನೆ ಕಡೆ ಬರ್ತಾನ. ಬರೋ ತನಕ ಆನೆ ಮಸ್ತ್ ಕಬ್ಬು ತಿಂದು ಮೆಲ್ಕ್ ಹಾಕಿ ಹೆಂಡಿ ಹಿಕ್ಕಿತ್ತು. ಧನ್ಯ ಧನ್ಯ ಗುಳಿ ಮುತ್ಯ, ನನಗೇನು ನಿನ್ನ ಗಾಡಿ ಖರ್ಚು ಬೇಡ, ಲಾರಿ ಖರ್ಚು ಬೇಡ, ಅದಕ್ಕೊಂದು ಗಾಡಿ ಕಬ್ಬು ಬೇಕತ್ರಿ ಆನೆ. ಅವಾಗಿನ ಕಾಲಕ್ಕೆ ನಮ್ಮಲ್ಲಿ ಎಲ್ಲಿ ಕಬ್ಬಿದ್ದು ರೀ, ನೆಲ್ಕಬ್ಬು ಕಳ್ತನ ಮಾಡಿ ತಿಂದೀವ್ರಿ ನಾವೇ ಸಣ್ಣವ್ರಿದ್ದಾಗ. ನಮ್ಮೂರಾಗ ಒಂದು ತೋಟ ಇತ್ತು, ಲಾವಣಿ ಸಾವ್ಕಾರ ಅಂತೇಳಿ. ರಾತ್ರಿ ಈ ಟೈಮ್ದಾಗ ಹೋಗ್ತೀವ್ರಿ ಕಬ್ಬು ತಿನ್ನು ಕಳ್ತನ ಮಾಡ್ಲಿಕ್ಕೆ. ತಿಂದು ಬಹಳಷ್ಟು ಡೇಂಜರ್ ಕೆಲಸ ನಮ್ಮದು. ಮಸ್ತನ ಕಬ್ಬು ತಿಂದು ಏನು ಮಾಡೋದು, ಪಾಡಿ ತಂದು ದನಗಳಿಗೆ ಹಾಕೋದು, ಶಿಪ್ಪಿ ಅದೇ ಕಬ್ಬನ ಬೋದೆಲ್ಲ ಹಡ್ಡಿ ಅದರಾಗ ಮುಚ್ತಿದೀವ್ರಿ ನಾವು, ಕೂನ್ ಸಿಗಬಾರ್ದಂತ. ನಾವು ಕಳ್ತನ ಮಾಡಿದವ್ರಿ. ಆದರೆ ಗುಳಿ ಮುತ್ತಿನವರ ಪ್ರಸಾದದಿಂದ ಆ ಕಳತನೆಲ್ಲ ಇವತ್ತು ಸಾಪಾಗ್ಯಾವ. ಸಂಗೋಳಿಗೆ ಮಹಾರಾಜರು ಅಂತ ಕರೀತಾರೆ. ಎಂಥ ಪುಣ್ಯ ಅದ ನೋಡ್ರಿ. ಗುರುವಿನ ನಾಮಾಮೃತದೊಳಗೆ ಎಷ್ಟು ಶಕ್ತಿ ಅದ ನೋಡ್ರಿ. ಕಳ್ಳನ್ನು ಕೂಡ ಸಾಹಿತಿ ಆಗತನ್, ಕವಿ ಆಗತನ್. ವಾಲೆ ಕೋಳಿ ಆಗಲಿಲ್ಲ, ಸದ್ಗುರುನಾಥನ ಕೃಪೆ ಆಯಿತಂದ್ರೆ ಯಾವುದು ಜಗತ್ತಿನೊಳಗೆ ಸಾಧ್ಯ ಇಲ್ಲ. ಆದರೆ ಅವನ ಕೃಪಾ ಮಾತ್ರ ನಾವು ಸಾಧಿಸ್ಬೇಕು. ಸಿದ್ದರಾಮ ಶಿವ ಕಡೆ ಹೋದ್ರಂತ ಅಪ್ಪೋರು, ಯಪ್ಪ ಮುಗಳು ಕುಡ್ಕ ಹೋಗಿದ್ದೆ,
ತಪ್ಪಗಳಿಗೆ ಜಾತ್ರೆಗೆ ಬರ್ಬೇಕಂತ ಹೇಳಿದೆ. ಮತ್ತು ಅವರು ಹಿಂಗೆ ನಿಮ್ಮ ಹೆಸರು ಹೇಳಿಬಿಟ್ರು, ನೀವೇ ಬರ್ಬೇಕಂತ ಹೇಳಿ ಅಂದಾಗ, ಹೌದಪ್ಪ, ನನಗೆ ನಾನಿ ಮೇಲೆ ಗೀನಿ ಮೇಲೆ ತೆಗಿಯಾವೆ ನೀ ಮೆರವಣಿಗೆ, ಸಣ್ಣ ಊರು ಶಿರ್ವಾಳ, ನಾ ಬರಬೇಕಾದ್ರೆ ನನಗೆ ಆನೆ ಬೇಕು. ಯಪ್ಪ, ಸಿದ್ಧಲಿಂಗನ ಕೃಪಾ, ಅಪ್ಪನ ಕೃಪಾ ಎಲ್ಲ ಲಿಂಗದ್ದು, ನಾಡಗೋಡ ಅಮ್ಮೋಕ್ಷಿದ್ದು ಏನು ಮಾಡ್ತಾನೆ ನೀವು ಬರ್ರಿ ಅಂದ್ಕೊಳ್ಳಿ. ಕರ್ಕೊಂಡು ಬಂದರು. ಆನೆಯು ಬಂದ. ಶಿರ್ವಾಳದಲ್ಲಿ ಎಂಥ ಎಂಥ ಮೆರವಣಿಗೆ ಆಯಿತು ಅಂದ್ರೆ, ಈ ಭೂಮಿನ ಕೈಲಾಸ ಮಾಡಿ ತೆಗೆದ್ರು ಅವರು. ದಕ್ಷಿಣ ತಾಲೂಕ, ಅಕ್ಕಲಕೋಡು ತಾಲೂಕ, ಇಂಡಿ ತಾಲೂಕ, ಅಫ್ಜಲ್ಪುರ ತಾಲೂಕ, ಷಡಕ್ಷರಿ ಸಿದ್ದರಾಮ ಶಿವಗಳ ಆನೆ ಮೇಲೆ ಮೆರವಣಿಗೆ ಅಂತ ಅವಾಗ ಅಗಾಧ ಜನಸ್ತೋಮ ಎಲ್ಲ ನೆರೆಯಿತು. ಮೆರವಣಿಗೆ ಆಯಿತು. ಅಪ್ಪಗಳು ಆಶೀರ್ವಾದ ಮಾಡಿದ್ರು. ಕಾರ್ಯಕ್ರಮ ಮುಗಿದ ಕೂಡಲೇ ಆನೆಯವನಿಗೆ ಅಪ್ಪವ್ರಿಗೆ ಕೇಳಿದ್ರಂತೆ ಗುಳಿ ಮಹಾರಾಜರು, ಏನಪ್ಪ ನೀನು ರಾಯಭಾಗ ತಾಲೂಕಿನಿಂದ ಬಂದಿದ್ದಿ, ಇಲ್ಲಿಗೆ ಸಾಧಾರಣ ಒಂದು 200-2.25 ಕಿಲೋಮೀಟರ್ ಆಗ್ತದೆ. ನಿನ್ನ ಗಾಡಿ ಬಾಡಿಗೆ ಮತ್ತು ಎಣ್ಣೆ ಎಷ್ಟಾಗ್ತದೆ ಹೇಳು. ಆನೆಯವ ಮುತ್ಯನ ಪಾದಿ ಸಾಷ್ಟಾಂಗ ಆಗದ. ಯಪ್ಪ, ಎಣ್ಣಿನೂ ಬೇಡ, ಗಾಡಿ ಬಾಡಿಗೆನೂ ಬೇಡ, ನನಗೇನು ಬೇಕಂದ್ರೆ ನನ್ನ ನಾನಿಗೆ ಎಂದೂ ಏನೂ ಆಗಲಾರ್ದಂಗೆ ಭಂಡಾರ ಕೊಟ್ಟು ಆಶೀರ್ವಾದ ಮಾಡದೇ ನನ್ನ ಕಾಣಿಕೆ ಅಂತೇಳಿ ತಿಳ್ಕೊಂಡು ಕೋಳಿಗುಡ್ಡದ ಭಕ್ತ ಬೇಡ್ಕೊಂಡಾಗ ಅಪ್ಪ ಆಶೀರ್ವಾದ ಮಾಡೋದು. ದಾನವ ಕದಳಿಯ ಕಾನನ ಮುರಿಯುತ್ತ ದಾನವ ಕದಳಿಯ ಕಾನನ ಮುರಿಯುತ್ತ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ, ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ. ದಾನವ ಕದಳಿಯ ಕಾನನ ಮುರಿಯುತ್ತ ದಾನವ ಕದಳಿಯ ಕಾನನ ಮುರಿಯುತ್ತ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ, ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ. ಗುಂಗುರ ಗುರುಳ ನೀಲಾಂಗ ಚಲುವಾನೆ, ಗುಂಗುರ ಗುರುಳ ನೀಲಾಂಗ ಚಲುವಾನೆ, ಕಂಗಳಿ ಬಳಿಸುವ ಯಾಂಗುಳಿಯಾನೆ. ಗುಂಗುರ ಗುರುಳ ನೀಲಾಂಗ ಚಲುವಾನೆ, ಕಂಗಳಿ ಬಳಿಸುವ ಯಾಂಗುಳಿಯಾನೆ, ಮಂಗಲ ಚಿಲುಕದ ರಂಗ ನೆಂಬಾನೆ, ಬಂಗರ ಸವಿಗಂಡಿ ನಲೆದಾಡುವಾನೆ, ಮಂಗಲ ಚಿಲುಕದ ರಂಗ ನೆಂಬಾನೆ, ಮಂಗಲ ಚಿಲುಕದ ರಂಗ ನೆಂಬಾನೆ, ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ, ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ. ಗೆಳದಿ ಗೋಪಿಯರುಳು ಗೆಳೆತನದಾನೆ, ಸುಲಭದಿಂದಲೇ ಬಂದು ಎಳೆಮರೆ ಆನೆ, ಆನೆ ಗೆಳದಿ ಗೋಪಿಯರುಳು ಗೆಳೆತನದಾನೆ, ಸುಲಭದಿಂದಲೇ ಬಂದು ಎಳೆಮರೆ ಆನೆ, ಗಲಿರು ಗಲಿರು ರವನಲೆ
ಗಲಿರೂರವನಲೆದಾಡುವಾನೆ ಮಲಿತವರದಿ ಮ್ಯಾಲೆ ತುಳಿದಾಡುವಾನೆ ಮಲಿದವರದಿ ಮ್ಯಾಲೆ ತುಳಿದಾಡುವಾನೆ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ದಾನವ ಕದಳಿಯ ಕಾನನ ಮುರಿಯುತ್ತ ದಾನವ ಕದಳಿಯ ಕಾನನ ಮುರಿಯುತ್ತ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಆನೆ ಬಂತಾನೆ ಅಮ್ಮಮ್ಮ ತುಂಬಾ ಜಯ ಮಂಗಲಂ ಧನ್ಯವಾದಗಳು. ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಜಗನ್ಮಾತೆ ಅಕ್ಕ ಮಹಾದೇವಿಯ ವಚನ ಇದು. ಆನೆ ಬಂತಾನೆ ಕಾನನ ಕದಳಿಯ ವನವನ್ನ ತುಳಿಯುತ್ತ ಮದವೀರ್ಯದ ಆನೆ ಬಂತು ಆನೆ. ಸ್ವಲ್ಪ ಕಾರ್ಯಕ್ರಮಕ್ಕೆ ಸ್ವಲ್ಪ ರಮ್ ಕೊಟ್ಟು ಶ್ರೀಮಠಕ್ಕೆ ಕಾಣಿಕೆಯನ್ನು ಕೊಟ್ಟವ್ರ ಹೆಸರನ್ನು ಸರ್ ಅವರು ಹೇಳ್ತಾರೆ. ಆಶೀರ್ವಾದ ಮಾಡಿ ಮತ್ತೆ ಅಪ್ಪನ ಚರಿತ್ರ ಪ್ರಾರಂಭ ಮಾಡೋಣ. ಏನದು ಎಷ್ಟು ಪುರಂದರದಾಸರು ಒಂದು ಗೀತೆಯನ್ನು ಹಾಡ್ತಾರೆ ರೀ ಮಲ್ಲಪ್ಪಗೌಡರು. ಕಲ್ಲು ಸಕ್ಕರೆ ಬಂದದ ಕೊಳ್ಳಿರು ಕಲ್ಲು ಸಕ್ಕರೆ ಸವಿ ಬಲ್ಲವರೇ ಬಲ್ಲರು ತಕ್ಕಡೆಯಲ್ಲಿಟ್ಟು ತೂಗುವುದಲ್ಲ ಗಂಟು ಕಟ್ಟಿಕೊಂಡು ಪ್ಯಾಟಿ ಪ್ಯಾಟಿ ಮಾರುವುದಲ್ಲ. ಏನ್ ಪದ ಹಾಡದಪ್ಪ ಪುಣ್ಯಾತಮ. ಹಾಗ ಸದ್ಗುರು ಗುಳೇಶ್ವರಪ್ಪನ ನಾಮ ಎಂಥ ಹಾಲು ಸಕ್ಕರೆ ತುಪ್ಪ ಬೆರೆಸಿದ ಹಾಗೆ ಸವಿನೇ ಸವಿಯದ ಸಿಹಿನೇ ಸಿಹಿಯದ ರುಚಿನ ರುಚಿನದ. ಒಂದು ಕೌತುಕ ಮಾತು ಹೇಳ್ತೀನಿ ನಿಮಗೆ. ಗೋಳಿ ಮುತ್ಯನಲ್ಲಿ ತಾಕತ್ತಿತ್ತು, ಏನ್ ಬೇಕೆಲ್ಲ ಮಾಡುತ್ತ ಅಂತೇಳಿ ಹೆಮ್ಮೆ ತೊಡ್ತಿದ್ರು. ಆದ್ರೆ ಅವ್ರ ಟೈಮಕ್ಕೆ ಸಕಾಲಕ್ಕೆ ತಕ್ಕಂತೆ ನೀವೆಲ್ಲ ಕೆಲಸ ಬಿಟ್ಟು ಓಡಿ ಮಟ್ಟಕ್ಕೆ ಬರ್ಬೇಕಲ್ಲ. ಹಗರ ಮಾತೇನ್ರಿ ಇದು? ಸಾಮಾನ್ಯ ಮಾತೇನಪ್ಪ ಬಸವಣ್ಣ. ಯಾರ್ಯಾರು ಯಾವ ಕೆಲಸ ತೊಡಕ್ ಬಿಡ್ತಾರೋ ಗೊತ್ತಿಲ್ಲ. ಅಂಥ ಕೆಲಸಗಳು ನಮ್ಮ ಅಪ್ಪ ಇವತ್ತು ಊರಿಗಿಂತವ್ರನ್ನ ಕರ್ಕೊಂಡು ಬರ್ತಾನಂದ್ರೆ ಒಂದೊಂದು ಸಲ ಸತ್ತದು ಹೆಣ ಸಹಿತ ಒತ್ತಿ ಇಟ್ಟು ಶಿರವಾಳ ಜಾತ್ರೆಯನ್ನು ಮಾಡಿದಂಥ ಪುಣ್ಯಕ್ಷೇತ್ರ ಇದು. ಮುತ್ತೆಯವರು ಇಲ್ಲಿ ಎಲ್ಲ ಎಷ್ಟು ಕರ್ಕೊಂಬಂದ್ರು ಮಹಾತ್ಮರಿಗೆ ಅಂದ್ರೆ ಅವ್ರು ಬೇಡಿದ್ದೇ ಕೊಡತಂದ್ರು. ಏನ್ರಿ ಯಾವ ಮಠದವ್ರು ಏನ್ ಬೇಡ್ತಾರ ಅವರಿಗೆಲ್ಲ ಜಗದ್ಗುರುಗಳು ಕರ್ಜಿಗೆ ಬಂದಿರಂತ ಇಲ್ಲಿ ಯಾರಿಗೆ ಹೇಳಿಲ್ಲ. ಅವರು ಸಹಜ ಹೋಗ್ಯಾರಲ್ಲಿ ಮಠಕ್ಕೆ, ಬಸವಲಿಂಗ ಮಠಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಗುರುಗಳಿಗೆ ದರ್ಶನ ಮಾಡಿದ್ರಂತ. ಯಪ್ಪ ನಂದೊಂದು ಕೆಲ ಸಣ್ಣ ಹಳ್ಳಿ ಅದ, ನೀ ಜಗದ್ಗುರು ಬಂದಿದ್ದಿ, ನೀ ಪಾದ ಇಟ್ಟೆ ಅಂದ್ರೆ ನನ್ನ ಭೂಮಿ ಪಾವನ ಆಗ್ತದೆ, ನನ್ನ ಮಕ್ಕಳಿಗೆ ಸುಖ ಆಗ್ತದೆ, ಬರಬೇಕಂತ ಕೇಳಿದ್ರಂತ. ಜಗದ್ಗುರು ನಕ್ರಂತ. ಅಲ್ಲಪ್ಪ ಗುಳೆಪ್ಪ, ನನಗೆ ಆಮಂತ್ರಣ ಕೊಡಬೇಕಾದ 6 ತಿಂಗಳು 2 ವರ್ಷ 4 ವರ್ಷ 10 ವರ್ಷ ಗೊತ್ತಿಲ್ಲ, ನಾ ಸಿಗುವುದಿಲ್ಲ. ಏಕಾಏಕಿ ಬಂದು ನೀ ಹಿಂಗೆ ಅಂತೀಯಲ್ಲ, ನಾ ಬರ್ಬೇಕಾದ್ರೆ ನಂದೆಲ್ಲ ಪೂರ್ವ ನಿಯೋಜನೆ ಇರ್ತದೆ, ಪೂರ್ವ ತಯಾರಿ ಇರ್ತದೆ. ಮತ್ತು ಸುಮ್ಮನೆ ಈಗೇನು ಬಂದು ಕೂಡ್ಲೇನೆ ಹೋಗ ಮನುಷ್ಯ ಕರೆದಂಗೆ ಮಾಡ್ತೀಯಲ್ಲೋ ಹ್ಯಾಂಗೋ ಅಂತ ಕೇಳಿದಾಗ ಕರ್ಜಿಗೆ ಅಪ್ಪ ಅವ್ರು ಅಂದ್ರತಿಯಪ್ಪ, ಕೂಳಿ ಮುತ್ಯಜರ ಕಡ್ಕಂಡ್ರಿ ಭಾಳ ಒಲ್ಲ ಅನ್ಬೇಡ್ರಿ, ಬರ್ತಾಣ್ರಿ ಅಂತ ಹೇಳಿದ್ರತ್ತವ. ಎಷ್ಟು ಭಯ ಅದು ನೋಡ್ರಿ. ಅವ ಬಾಯಿ ಹಾಕದಂದ್ರೆ ಯಾರಪ್ಪ ಬಿಟ್ಟವಲ್ಲ. ಅದಕ್ಕೆ ದಯವಿಟ್ಟು ನಿಮ್ಗೇನು ಬಿಡೋದು ಬೇಡ್ರಿ. ಆದ್ರೆ ಅವ್ರಿಗೆ ಅಂದ ಕೂಡಲೇ ಜಗದ್ಗುರುಗಳ ಬಾಯಿಗೆ ಏನು ಬರ್ತತ್ತ, 5 ತೊಲಿ ಬಂಗಾರ ಲಿಂಗದ ಕೈ ಹಾಕ್ತಾನೆ ನಾವು ಮಗ ಅಂತ ಕೇಳಿರತ್ತ ಶಿರ್ವಾಳ ಮುತ್ತಿ. ಅವಾಗ ಯಪ್ಪ ಹಾಕ್ತೀನಿ ಬಾ ಅಂತ ಹೇಳಿದ್ರಂತ. ಬಂಗಾರ ಹಾಕಿದ್ಯೋ, ನಾನು ನಡ್ಕೋತ ಬರವಲ್ಲ, ನನಗೆ ಅಡ್ಡ ಪುಲ್ಲ ಹಾಕಬೇಕು. ಹೆಂಗೆ ಮಾಡೋದು? ಆಯ್ತಪ್ಪ ಅದನ್ನು ಮಾಡ್ತೀನಿ, ನೀವು ಸ್ವಲ್ಪ ಅಲ್ಲಿದು ಬರೋದಾಗ ಇದು ಮಾಡ್ರಿ ಅಂತ ಇಲ್ಲಿಗೆ ಬಂದ್ರಂತ್ರಿ. ಹ್ಯಾಂಗೆ ಬಂದರು? ಸೈಕಲ್ ಮೇಲೆ. ಕಾರಿಲ್ಲ ಗಾಡಿಲ್ಲ,
ಸೈಕಲ್ ಮೇಲೆ ಬಂದು ಹಂಗೆ ಬರ್ಬರ್ತಿ ಎಲ್ಲರೂ ಹೇಳಕತ್ತಾರಂತ ಕಾರ್ಜಿಗೆ ಜಗದ್ಗುರುಗಳು ಬಂದಾರ ಮಠಕ್ಕೆ ಬರ್ತಾರೆ ಬರೋ ಅಲ್ಲಿ ಹೇಳಿ ಎಲ್ಲ ಕರ್ಕೊಂಡು ಬಂದು ಅವರು ಬರೋದ್ರೊಳಗನ ಅಗಶೆ ಬಾಗಲ್ದೊಳಗ ಅಡ್ಡ ಪಲ್ಲಕ್ಕಿ 5 ತೊಲಿ ಬಂಗಾರದ ನಿಂಗದ ಕಾಯಿ 108 ಕುಂಭಗಳು ಒಡ್ಡಿವಾಲಗ ಬಾಜಿ ಭಜಂತ್ರಿ ಮೊದಲುಗೊಂಡು ಜಗದ್ಗುರುಗಳ ಪಲ್ಲಕ್ಕಿಯನ್ನು ಅಲಂಕಾರ ಮಾಡಿದಂಥ ಪಲ್ಲಕ್ಕಿ ಒಳಗೆ ಅವ್ರನ್ನ ಆಹ್ವಾನಿಸಿ ಕುತ್ಕೊಂಡು ಬಂದ್ರೆ ಇಲ್ಲಿ ಭಾಷಣದಾಗ ಅಂದ್ರಂತ ನಾನು ಜಗದೊಳಗೆ ಎಲ್ಲ ಕಡೆ ಅಡ್ಡ ಪಲ್ಲಕ್ಕಿ ಉತ್ಸವ ಮಾಡಿಕೊಂಡಿದ್ದೀನಿ, ಆದರೆ ಶಿರವಾಳ ಗುಳಿ ಮುತ್ಯನಂತ ಶಕ್ತಿನ ಎಲ್ಲಿ ನೋಡಿಲ್ಲ ಅಂತ ಹೇಳಿದ್ರು ಜಗದ್ಗುರುಗಳು. ಬಂಧುಗಳೇ, 5 ತೊಲಿ ಬಂಗಾರ ಲಿಂಗದ ಕಾಯಿ ಹಾಕಿ ಗುರುಗಳಿಗೆ ಸನ್ಮಾನ ಮಾಡಿದಾಗ ಧನ್ಯ 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 ಧನ್ಯ. ಹೀಗೆ ಅನೇಕ ಮಹಾತ್ಮರನ್ನು, ಯಾಕೆ ನನ್ನ ಸ್ವಲ್ಪ ಎಲ್ಲ ರೀತಿಯಿಂದ ಅನಾನುಕೂಲದ, ಆರ್ಥಿಕ ಗಂಭೀರದ, ನೀರಾವರಿ ಅಭಿವೃದ್ಧಿ ಇಲ್ಲ. ನೀರಾವರಿ ಅಭಿವೃದ್ಧಿ ಆಯ್ತಂದ್ರೆ ಮನುಷ್ಯನ ಕೈಯಾಗ ಸದಾ ರೊಕ್ಕ ಇರ್ತಾವ್ರಿ. ಮಳೆಗಾಲ ಬ್ಯಾಸಿಗೆ 2 ಪೀಕ್ ಬೆಳೆದು ಅಂದ್ರೆ ಕೈ ಖಾಲಿ ಇರಂಗಿಲ್ಲ ಒಕ್ಕಲಿಗೆ. ಆ ನಿಮಿತ್ತ ಮಾಡಿನಿ ಇದನ್ನು ಮಾಡ್ಬೇಕಾಯ್ತು ಕೆರಿಯವರು. ನಾ ಇನ್ನೊಂದು ನಿಮ್ಗೆ ಇವತ್ತು ಹೇಳ್ಬೇಕಂತ ಸಂಕಲ್ಪ ಮಾಡಿದ್ದೀನಿ. ನೀವೇನು ಪ್ರಯತ್ನ ಮಾಡ್ತೀರಿ ನನಗೆ ಗೊತ್ತಿಲ್ಲ. ಇದೇನು ಕೆರಿಯದಲ್ಲ, ಕೆರಿ ಮಧ್ಯದಲ್ಲಿ ಶಿರವಾಳದ ಗೂಳಿ ಮುತ್ಯನ ಮೂರ್ತಿ ಸ್ಥಾಪನೆ ಆಗಬೇಕು. ನಡ್ಬರ್ಕ್ ಈಗ ಹೆಂಗೆ ಕನ್ಯಾಕುಮಾರಿಗೆ ಕಾಶಿ ವಿವೇಕಾನಂದ ಸ್ವಾಮಿಗಳ ಸ್ಮಾರಕ ಆಗ್ಯದಲ್ಲ, ಮತ್ತು ಗದಗಿನೊಳಗೆ ಬಸವಣ್ಣವ್ರ ಸ್ಮಾರಕ ಆಗ್ಯದ, ಹಂಗೆ ವಲ್ಲಭಾಯಿ ಪಟೇಲ್ ಅದಕ್ಕೆ ನಂದೊಂದು ನಾ ಮನೆ ಕೆರೆ ಮೇಲೆ ಹೋಗಿದ್ದೆ. ಹಿಂಗೆ ನೋಡಿದಾಗ ನನಗನ್ನಿಸ್ತು, ನಮ್ಮ ಅಪ್ಪನ ಈ ಕೆರೆಯಾಗ ಮಧ್ಯದಲ್ಲಿ ದೊಡ್ಡದು ಮೂರ್ತಿ ಮಾಡಿ ನಾವು ಸ್ಥಾಪನೆ ಮಾಡಿ ಇಟ್ಕೊಂಡ್ರೆ ಈ ಕೆರೆಗೆಲ್ಲ ಸ್ವಚ್ಛತೆ ಮಾಡಿಕೊಂಡು ಸರ್ಕಾರದವ್ರ ಕಡೆಯಿಂದ ನಾವು ಸೌಲಭ್ಯ ಮಾಡಿಕೊಂಡು ಒಳ್ಳೊಳ್ಳೆ ಗಿಡಗಳನ್ನು ಹಚ್ಚಿ ಆ ಕೆರೆ ಮೇಲೆ ಡಾಂಬರ್ ರೋಡ್ ಮಾಡಿ ಎಡಬಲಗಳಲ್ಲಿ ಕುರ್ಚಿಗಳು ಹಾಕ್ಕೊಂಡು ಅಲ್ಲಿ ಸಂಡಾಸ್ ಮಲಮೂತ್ರಗಳನ್ನು ಬಂದ್ ಮಾಡಿಕೊಂಡು ಇದು ಒಂದು ವಿಶೇಷವಾಗಿರ್ತಕ್ಕಂಥ ಪ್ರವಾಸಿ ಸ್ಥಳ ಅಂತ ಆಗಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೀನಿ. ಅದಕ್ಕೆ ನೀವೆಲ್ಲರೂ ಮನಸ್ಸು ಮಾಡಿದ್ರೆ ಅದೇನು ಸಣ್ಣದಲ್ಲ. ಅದಕ್ಕೆ ನಮ್ಮ ಜಿಲ್ಲಾದಾಗ ಎಲ್ಲರೂ ನಮ್ಮ ಮುತ್ತಿನ ಮೇಲೆ ಬಂದು ಹೋದವ್ರೇ ಇದ್ದಾರೆ, ಎಲ್ಲ ಮಂತ್ರಿಗಳು. ಅದಕ್ಕೆ ದಯವಿಟ್ಟು ನನ್ನ ಮಾತು ಏನಪ್ಪ ಅಂತಂದ್ರೆ, ಇಂದಿಲ್ಲ ಇನ್ನೊಂದು ಕೆಲವು ದಿವಸಕ್ಕಾಗಲ್ಲ, ಅದು ಯಾವ ರೀತಿಯಾಗಿ ಯಾವ ಕಾನೂನಿದೊಳಗೆ ಯಾವ ಇಲಾಖೆಯೊಳಗೆ ಆ ದುಡ್ಡನ್ನು ಗಲಂ ಜೈ ನಮ ಸದ್ಗುರು ಘುಳೇಶ್ವರ ಮಹಾರಾಜ್ ಕಿ, ಅಮೋಘ ಸಿದ್ದೇಶ್ವರ ಮಹಾರಾಜ್ ಕಿ ಜೈ. ಸಾಂಬ ಜೈ ನಮ ಪಾರ್ವತೀಶ್ವರ ಹರ ಮಹಾದೇವ. ಏನು ಹೇಳಕತ್ತಿದ್ದೇವ್ರಿ ಬಸವಣ್ಣಪ್ಪ? ಎಲ್ಲಿಗೆ ಬಂದಿದ್ದು ಚರಿತ್ರ? ಕೆರೆಯಾಗ ಹೋಗಿ ಮುಳುಗಿ ನೋಡಾವೇನ್ನಿ? ಹಾ, ಸದ್ಗುರುಗಳ ಕಡೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಭಕ್ತರು ಶ್ರೀಮಠಕ್ಕೆ ಸದಾ ಬರ್ತಾ ಇದ್ರು. ಆದ್ರಿ ಬರಾರ್ದಾಗ ಭಕ್ತರಲ್ಲಿ ಕೂಡ ಭಾಳ ಫ್ಯಾಸಿಲಿಟಿ ಇರ್ತಾವ್ರಿ. ಗೊತ್ತಾಗುತ್ತೆ ಫ್ಯಾಸಿಲಿಟಿ ಅಂದ್ರೆ ಬೇರೆ ಬೇರೆ ಕೆಲಸಗಳು ಸಾಧಿಸೋ ಸಲುವಾಗಿ ಬರ್ತಿರ್ತಾರೆ. ಯಾಕಂದ್ರೆ ಗತ್ತರಿಗೆ ಭಾಗಮ್ಮಗ ಒಬ್ಬಕ್ಕೆ ಎಮ್ಮಿ ಕರ ಕಟ್ಕೊಂಡು ಸಿಡಿ ಆಡದ್ಲಂತ. ಕಾರಣ ಅಂದ್ರೇನು, ಅವ್ರದ್ದು ಎಣ್ಣೆ ದುಕಾನ್ ಇತ್ತತ್ರಿ. ಇವೆಲ್ಲ ದ್ರಾಕ್ಷಿಗೆ ಮತ್ತು ದಾಳಿಂಬ್ರಕ್ಕೆ ಏನು ಔಷಧ ಅಂಗಡಿ ಇರ್ತದಲ್ಲ, ತೊಗರಿಗೆ ಹತ್ತಿಗೆ ಹೊಡಿತಕ್ಕಂಥದ್ದು ಅಂಗಡಿ ಇತ್ತಂತ. ಈ ಸಲ ಹುಳ ಜಾಸ್ತಿ ಆಗಲಿ, ನಮ್ಮ ಅಂಗಡಿ ವ್ಯಾಪಾರ ಆಗಲಿ, ನಿನಗೆ ಎಮ್ಮಿ ಕರ ಕಟ್ಕೊಂಡು ನಾ ಅದಕ್ಕೆ ಸಿಡಿ ಆಡ್ತೀನಿ. ಇದೆಲ್ಲ ಆಗದ್ದು ನಾಡ್ಯಾರ್ನೂರಿ. ಒಬ್ಬಕ್ಕೆ ಮೊದಲಾಗ ಪವಾಡ ಮಾಡ್ಕೊಂಡಳಕ್ಕೆ ಅಕ್ಕನ ಗಂಡ ಸಾಯ್ಲಿ, ಅಕ್ಕ ಸಾಯ್ಲಿ, ಅಕ್ಕನ ಗಂಡಗ ನಾನೇ ಮದುವೆ ಆಗ್ಬೇಕಂತ ಹೇಳಿ ಹರಕಿ ಹೊತ್ಲಂತ. ಸಿಡಿ ಆಡ್ತೀನಿ ಅವ್ವ ಅಂತ ಅಕ್ಕಿ ಅಂದ್ಲು, ಹಾಡು. ಆದ್ರೆ ಏನು ಬೇಡಬೇಕು ಅನ್ನೋದು ಮೊದಲು ವಿಚಾರ ಮಾಡಬೇಕು. ಹಂಗ ಶಿರ್ವಾಳದ ಗುಳಿ ಮುತ್ಯನ ಮಠಕ್ಕೆ ಒಬ್ಬ ಕಳ್ಳ ಬಂದಂತ್ರಿ. ಸುದ್ದಿ ಕೇಳಿ, ಮುತ್ಯ ಆಗಲಾರ್ದೆಲ್ಲ ಮಾಡ್ತಾನ. ಮನೆ ಕೆಲಸ ಮಾಡುವಾಗ ಯಶಸ್ವಿ ಆಗಲಿಲ್ಲ ಅಂದ್ರೆ ಯಶಸ್ವಿ ಆಗಂಗ್ ಮಾಡ್ತಾನ.
ಹೊಲ ಬೆಳಿಲಿಲ್ಲ ಅಂದ್ರೆ ಬೆಳೆಂಗ್ ಮಾಡ್ತಾನೆ. ಮನ್ಯಾಗ ಏನಾರೇ ಮಾಟು ಮದ್ದು ಪಿಸಾಚಿಗಳ ಬಾಧ ಇತ್ತಂದ್ರೆ ಕಿತ್ತು ಒಗಿತಾನ. ವ್ಯಾಪಾರ ಉದ್ಯೋಗ ಸ್ವಲ್ಪ ಕುಂಠಿತಾಗಿತ್ತು ಅಂದ್ರೆ ಅದಕ್ಕೆ ಚಾಲನೆ ನೀಡ್ತಾನೆ. ಹಿಂಗೆಲ್ಲ ಸುದ್ದಿ ಕೇಳಿ ಕಳ್ಳನು ಕೂಡ ಅವನಿಗೆ ಒಂದು 3-4 ತಿಂಗಳು ಒಟ್ಟು ಎಲ್ಲಿ ಕಳತನೆ ಸಾಧಿಸಿರ್ತಿಲ್ಲಂತ. ಏನ್ ಮಾಡೋದು? ಅದಕ್ಕೆ ಮುತ್ತೆ ಇಂಥದ್ದೆಲ್ಲ ಮಾಡ್ತಾನಂತೇಳಿ ಕಳತನ ಮಾಡೋದ್ರದೊಳಗಿಂದ ಒಂದಿಷ್ಟು ಚಾರಣೆ ಭಾಗ ಮಠಕ್ಕೆ ದಾಸೋಹ ಕೊಡಬೇಕಂಥೇಳಿ ಬಂದವ. ಆದ್ರೆ ಮುತ್ತೆ ಕೇಳೋ ಧೈರ್ಯ ಆಗಲಿಲ್ಲ ಅವನಿಗೆ. ಹಂಗೆ ಹಿಂಗೆ ಕೆಲವು ದಿವಸಗಳನ್ನು ಹೋದೋ ಇವ ಬರ್ತಿದ್ದ ನೋಡ್ತಿದ್ದ. ಅವ್ರು ಏನು ಬರ್ತಿದ್ದು ನೋಡ್ರಿ ಮುತ್ಯನ ಕಡೆ ಕೇಳಕ್ಕ. ಹಾದ್ಯಾಗ ಮಾತಾಡಿ ಬಂದದ್ದು ಮುತ್ಯ ಅವ್ರಿಗೆ ಬೈತಿದ್ದಂತ. ಬೋಸಡಿ ಮಗನ, ಹಾದ್ಯಾಗ ಹಿಂಗೆ ಮಂದಿದಿಲ್ ನೀ, ಏಯ್ ಅಂಜಿದಿಲ್ ನೀ ಹೆಣ್ಮಕ್ಳಿಗೆ ಕ್ವಾಡಗ, ಇದನ್ನೆಲ್ಲ ಕೇಳ್ತಿದ್ರಂತವ್ರು. ಕೇಳಂತನ ಅವ್ರ ಸುದ್ದಿ ಹೇಳ್ತಾನ. ನಾ ಬಂದೀಗ 3-4 ಆರಮಾಶ ಆಯ್ತು. ನನಗೆ ಯಾಕೆ ಕೇಳಲಾಗ್ಯಾನ? ಅವ್ರ ಮನಸ್ಸಿನಾಗಿನ ಮಾತೆಲ್ಲ ಕೇಳಿ ಹೇಳ್ತಾನೆ. ನನ್ನ ಮನಸ್ಸಿನಾಗೂ ಕಳ್ತಾನ ಸಾಧಿಸಲಿಗೆ ಏನಾರು ಯಂತ್ರ ಮಾಡ್ಕೊಂಡು ಹೋಗ್ಬೇಕಂತ ಬಂದೀನಿ, ನನಗೆ ಯಾಕೆ ಕೇಳಂಗಿಲ್ಲ ಅಂತೇಳಿ ಇವಾನು ಒಂದು ಸಲ ಸಿಟ್ಟಿಗೆ ಬಂದು ಮುತ್ತಿಯವ್ರಿಗೆ ಅಂದತ್ತ. ಮುತ್ಯ, ನಾ ಎಷ್ಟು ತಮಾಷೆ ಐತಿ ಬರ್ಲಿಕ್ಕತ್ತಿ, ನಿನಗೆ ಗುರ್ತದಿಲ್ಲ ಅಂತ. ಬರ್ತೀವಿ ಮಗನ, ನಾನು ಸುಖಕ್ಕೆ ಬರ್ತೀವಿ ಏನಂದಿರ್ತೀವಿ. ನಾವು ಸುಖಕ್ಕೆ ಬರ್ತೀಯಾ? ಅಲ್ಲ, ಅವ್ರದ್ದೆಲ್ಲ ಮನಸ್ಸಿನಾಗಿನ ಮಾತು ಹೇಳ್ತೀವಿ, ಮತ್ತು ನನ್ನ ಮನಸ್ಸಿನಾಗ ನಿಂಗೆ ತಿಳಿದಿಲ್ಲ ಏನ್ರಿ ಅಂತ ಕೇಳದಂತ. ತಿಳಿದೈತಿ ಖರೆ ಮಾಡುವುದೇನದು? ಯಪ್ಪ, ನನ್ನ ಮನಿ ನನ್ನ ಒಲಿ 3 ತಿಂಗಳಾಯ್ತು ಇವತ್ತು ಆರ್ಯದ. ಹೆಂಡತಿ ಮಕ್ಕಳಿಗೆ ಏನೂ ಇಲ್ಲ. ಆಗ ಈಗ ಅನ್ಕೊಂತ ನಾನು ಹಿಂಗೆ ತಿರ್ಗಾಲಕತ್ತೀನಿ, ನನಗೊಂದು ಕಳತನ ಕೆಲಸ ಸಾಧಿಸುವಂಗ ಆಶೀರ್ವಾದ ಮಾಡ್ಬೇಕಂತ ಕೇಳದಂತ. ನಿಜಕ್ಕೂ ಇದೆಲ್ಲ ಪುರಾಣ ಅಂತ ನೀವು ಕೇಳಬೇಡ್ರಿ.